ಪೀಸ್ ಆಟೋ ಸಂಘಟನೆಯ ಅಧ್ಯಕ್ಷ ರಘು ಅವರಿಗೆ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ನ ಕಿಡಿಗೇಡಿಗಳು ವಾಟ್ಸಪ್ನಲ್ಲಿ ಗ್ರೂಪ್ನಲ್ಲಿ ಕೊಲೆ ಬೆದರಿಕೆ ಹಾಕಿದ್ದಾರೆಂಬ ಒಂದು ವದಂತಿ ಎಲ್ಲೆಡೆ ಹಬ್ಬಿತ್ತು. ಈ ಸಂಬಂಧ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ನವೀನ್ ಅವರು ಸ್ಪಷ್ಟನೆ ನೀಡಿದ್ದು, ಈ ಒಂದು ಸಂಘದಲ್ಲಿ ಹಾಗೂ ರಘು ಅವರಿಗೆ ನಮ್ಮ ಸಂಘದಲ್ಲಿ ಯಾವುದೇ ವ್ಯಕ್ತಿ ಕೊಲೆ ಬೆದರಿಕೆ ಆಗಿಲ್ಲ, ಈತ ಒಬ್ಬ ಅಪರಿಚಿತನಾಗಿದ್ದು ನಮ್ಮ ಸಂಘಟನೆಯಲ್ಲಿ ಇಲ್ಲ. ಈ ವ್ಯಕ್ತಿಯ ವಿರುದ್ಧ ಈಗಾಗಲೇ ಬೇಗೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಅವನಿಗೆ ನಮ್ಮ ಆರಕ್ಷಕ ಠಾಣೆಯವರು ಕಾನೂನಿನಡಿಯಲ್ಲಿ ಶಿಕ್ಷೆ ನೀಡಬೇಕೆಂದು ನಮ್ಮ ಅಧಿಕಾರಿಗಳಿಗೆ ತಿಳಿಪಡಿಸುತ್ತೇವೆ. ಇಂತಹ ವ್ಯಕ್ತಿಗಳನ್ನು ನಮ್ಮ ಸಂಘದಲ್ಲಿ ಇರಿಸಿಕೊಳ್ಳುವುದಿಲ್ಲ ಎಂದು ಇದೇ ವೇಳೆ ಸ್ಪಷ್ಟಪಡಿಸಿದರು. ಅಸೂಯೆ ಇಲ್ಲ, ಏನು ಇಲ್ಲ. ಯಾಕಂದ್ರೆ ಇಲ್ಲಿ ನಾವು ದುಡಿಯಕ್ಕೆ ಬಂದಿರೋದು, ಅವರು ದುಡಿತಾವ್ರೆ. ಇದರಲ್ಲಿ ನಮ್ದೇನೋ ಅಭ್ಯಂತರ ಇಲ್ಲ. ಆದ್ರೆ ಆ ಅಪರಿಚಿತ ವ್ಯಕ್ತಿ ಏನ್ ಮಾತಾಡಿದಾನೆ ಅವನ ಮೇಲೆ ದೂರು ಕೊಡಲಾಗಿದೆ. ಅದ್ರ ವಿರುದ್ಧ ಕಾನೂನು ಏನೇ ಕ್ರಮ ಕೈಗೊಂಡ್ರು ನಾವು ಸಂತೋಷ ಪಡ್ತೀವಿ. ಇದು ನಮ್ಮ ಬೈಕ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ಸರ್ವಾನುಮತದಿಂದ ಮಾಡಿದ ಒಂದು ಕೆಲಸ ಇದು. ಮತ್ತೆ ಹಾಗೆ ನಮ್ಮ ಬೇಗೂರು ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀವಿ. ಅವರು ದೂರು ತಗೊಂಡಿದ್ದಾರೆ. ಹಾಗೆ ಅವ್ರ ಮೇಲೆ ಅವ್ರ ವಿರುದ್ಧ ಒಂದು ಕ್ರಮ ತಗೊಳ್ತಾರೆ. ನಮ್ಮ ಬೈಕ್ ಟ್ಯಾಕ್ಸಿ ಯಾವಾಗ್ಲೂ ಕೂಡ ಇರೋದು ಒಂದೇ ಒಂದು ಕಾರಣಕ್ಕೆ, ಯಾವುದೇ ರೀತಿಯಲ್ಲೂ ಕೂಡ ನಾವು ಶಾಂತಿ ಹೋರಾಟ ಮಾಡ್ತೀವಿ. ಹಾಗೆ ಕಾನೂನು ಏನ್ ಹೇಳುತ್ತೋ ಅದರಿಂದ ನಾವು ನಡ್ಕೊಂತೀವಿ. ಇವತ್ತು ನಾವು ನಮ್ಮ ಕೈಯಲ್ಲಿ ಕಾನೂನು ತಗೊಳ್ಳೋದಿಲ್ಲ. ಇಂಥ ಒಂದು ವಿಚಾರ ಬಂದಾಗ ನಮ್ಮ ಬೈಕ್ ಟ್ಯಾಕ್ಸಿ ಚಾಲಕರು ಎಲ್ಲರೂ ಕೂಡ ಒಗ್ಗೂಡಾಗಿ ನಾವು ಬಂದು ಅವ್ರ ಮೇಲೆ ದೂರು ತಗೋತೀವಿ. ಇದು ನಾನು ಒಂದು ಹೇಳಿಕೆ ಬಯಸ್ತೇನೆ. ಮತ್ತೊಂದು ವಿಚಾರ, ಇಂಥ ವ್ಯಕ್ತಿಗಳಿಗೆ ನಾವ್ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಕ್ ಹೋಗಲ್ಲ. ಅದು ಯಾರೇ ಆಗಿರ್ಬೋದು, ಅಂತ ವ್ಯಕ್ತಿ ವಿರುದ್ಧ ನಾವು ದೂರು ಕೊಡ್ತೀವಿ.